ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತಿನ ನನ್ನ ರೆಸಿಪಿ ಬಟರ್ ಗಾರ್ಲಿಕ್ ಮಶ್ರೂಮ್. ಈ ರೆಸಿಪಿ ಮಾಡಲು ನಾನಿಲ್ಲಿ 400 ಗ್ರಾಮ್ಸ್ ಬಟರ್ ಮಶ್ರೂಮನ್ನು ತಗೊಳ್ತೇನೆ. ಇದನ್ನು 2-3 ಸಲ ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇದು ತುಂಬ ಟೇಸ್ಟಿಯಾದ ರೆಸಿಪಿ ಮತ್ತು ಬೇಗನೆ ಮಾಡುವಂಥ ರೆಸಿಪಿ. 2-3 ಸಲ ಕ್ಲೀನ್ ಮಾಡಿದ ಮಶ್ರೂಮನ್ನು ನಾನೀಗ ಸಿಪ್ಪೆ ತೆಗಿತಾ ಇದ್ದೇನೆ. ಇದರ ಸಿಪ್ಪೆಯನ್ನು ಈ ರೀತಿಯಾಗಿ ಈಸಿಯಾಗಿ ತೆಗಿಬೋದು. ಒಂದು ಮಶ್ರೂಮ್ನ ಸಿಪ್ಪೆಯನ್ನು ನಾನಿಲ್ಲಿ ತೆಗೆದು ನಿಮಗೆ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ತೆಗೆದರೆ ತುಂಬ ನೀಟಾಗಿ ಕ್ಲೀನಾಗಿ ಬರ್ತದೆ. ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಇದನ್ನು ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಇದನ್ನು ನಾವು ಸೈಡ್ ಡಿಶ್ ಆಗಿ ತಗೊಳ್ಬೋದು. ಈ ರೆಸಿಪಿಯನ್ನು ಎಲ್ಲರೂ ಇಷ್ಟಪಡ್ತಾರೆ. ಇದೇ ರೀತಿಯಾಗಿ ಎಲ್ಲ ಮಶ್ರೂಮನ್ನು ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ತೇನೆ. ಈಗ ನಾನೊಂದು ಕಡಾಯಿಗೆ ಬಟರ್ ಹಾಕ್ಕೊಳ್ತಾ ಇದ್ದೇನೆ. ಬಟರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿ ಬರ್ತದಾಗ. ಬಟರ್ ಈಗ ಮೆಲ್ಟ್ ಆಗಲಿ. ಬಟರ್ ಮೆಲ್ಟ್ ಆಗುತ್ತಿರುವಾಗಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು. ನಂತರ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾವಿಲ್ಲಿ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ. ಇದು ಬಟರ್ ಗಾರ್ಲಿಕ್ ಮಶ್ರೂಮ್ ಆಗಿರೋದ್ರಿಂದ ಇದಕ್ಕೆ ಬಟರ್ ಕೂಡ ಜಾಸ್ತಿ, ಅದೇ ರೀತಿ ಗಾರ್ಲಿಕ್ ಕೂಡ ಜಾಸ್ತಿ ಹಾಕಬೇಕು. ನಂತರ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ರಷ್ ಮಾಡಿದ 2 ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಮಿಸ್ ಮಾಡಬಾರ್ದು. ಗ್ರೀನ್ ಚಿಲ್ಲಿ ತುಂಬ ಟೇಸ್ಟ್ ಕೊಡ್ತದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಅರಶಿನವನ್ನು ಹಾಕ್ಕೊಳ್ಬೇಕು. ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. 1 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಸಾಲೆಗೆ ಹಾಕ್ಕೊಂಡಂಥ ಉಪ್ಪು. ಮತ್ತೆ ಪುನಃ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಯಾಕಂದರೆ ನಾನು ಶುಂಠಿ ಕಟ್ ಮಾಡಿ ಹಾಕಿರೋದಿಲ್ಲ, ಅದಕ್ಕೋಸ್ಕರ ಈ ಪೇಸ್ಟನ್ನು ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಕ್ಲೀನ್ ಮಾಡಿದ ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೇನೆ. ದೊಡ್ಡ ದೊಡ್ಡ ಮಶ್ರೂಮನ್ನು ನಾನು 2 ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಕೆಲವನ್ನು ನಾನು ಫುಲ್ ಹಾಗೆಯೇ ಬಿಟ್ಟಿದ್ದೇನೆ. ಇದನ್ನೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ನಾವು ಫ್ರೈ ಆಗಿ ಬೇಯಲು ಬಿಡೋಣ. ಮುಚ್ಚಳ ಮುಚ್ಚಬೇಕಾದ ಅಗತ್ಯ ಇಲ್ಲ. ನಾನು ಮುಚ್ಚಳ ಮುಚ್ಚದೆಯೇ ಬೇಯಿಸ್ಕೊತಾ ಇದ್ದೇನೆ. ಮುಚ್ಚಳ ಮುಚ್ಚಿ ಬೇಯಿಸಿದರೆ ನೀರು ಜಾಸ್ತಿ ಬಿಡ್ತದೆ. ಆದರೆ ಈ ರೀತಿಯಾಗಿ ನಾವು ಓಪನ್ ಆಗಿ ಬೇಯಿಸಿದರೆ ಅಷ್ಟೊಂದು ನೀರು ಬಿಡುವುದಿಲ್ಲ. ಇಲ್ಲಿ ನೋಡಿ, ಮಶ್ರೂಮ್ ನೀರನ್ನು ಬಿಟ್ಟಿಲ್ಲ, ಹಾಗೇ ಅದು ಬೆಂದುಕೊಂಡಿದೆ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಪೆಪ್ಪರ್ ಹಾಕಿದ್ದೇನೆ. ಪೆಪ್ಪರ್ ನಾವು ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. 1.5 ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ನಾನು ನೀರಲ್ಲಿ ಕಲಸಿ ಹಾಕ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಮಶ್ರೂಮ್ ತುಂಬ ಡ್ರೈ ಆಗಿದೆ, ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೇನೆ. ಇದನ್ನು ಹಾಕ್ಕೊಳ್ಬೇಕು, ಹಾಕಿದರೆ ಚೆನ್ನಾಗಿ ಬರ್ತದೆ. ಒಂದು ವೇಳೆ ಉಪ್ಪು ಬೇಕೆನಿಸಿದರೆ ನಾವೀಗ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ. ಮಕ್ಕಳಂತೂ ಈ ರೆಸಿಪಿಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾನಿದ್ದಕ್ಕೆ 1 ಟೇಬಲ್ ಸ್ಪೂನಷ್ಟು ಒರೆಗಾನೋ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡಿಕೊಳ್ಬೇಡಿ. ನಂತರ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಟೇಸ್ಟಿಯಾದ ಗಾರ್ಲಿಕ್ ಬಟರ್ ಮಶ್ರೂಮ್ ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.